ಬೀದರ್ ಡಿಸ್ಟ್ರಿಕ್ಟ್ ಆಯುಷ್ ಡಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಆಯುರ್ವೇದ ಪ್ರಾಚೀನ ಕಾಲದಿಂದ ಬಂದಿರುವಂತ ಆಯುರ್ವೇದ ಮತ್ತೆ ಪಿಪ್ಪಲಿ ಮರಿಚ ಎಸ್ಟಿಮದು ಬಹಳಷ್ಟು ಡ್ರಗ್ಸ್ ಏನಂದ್ರೆ ಒಳ್ಳೆ ರಿಸಲ್ಟ್ ಕಾಣಿಸ್ಕೊತಾಗಿದೆ. ಆಯುರ್ವೇದದಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್, ಟ್ರೆಡಿಷನಲ್ ಟ್ರೀಟ್ಮೆಂಟ್ ಸದ್ಯಕ್ಕೆ ಒಳ್ಳೆ ಬಹಳ ಫೇಮಸ್ ಆಗಿದ್ದು ಅದು ಪಂಚಕರ್ಮ. ಪಂಚಕರ್ಮ ಅಂದ್ರೆ ಏನು ಅಂದ್ರೆ ಬಾಡಿ ಶುದ್ಧಿ ಟ್ರೀಟ್ಮೆಂಟ್. ಸೊ ಆಚಾರ್ಯ ಚರಕ, ಆಚಾರ್ಯ ಸುಶ್ರುತ ದೇ ಆರ್ ದಿ ಫಾದರ್ ಆಫ್ ದಿ ಆಯುರ್ವೇದ. ಆಚಾರ್ಯ ಚರಕ ಬಂದು ಫಾದರ್ ಆಫ್ ದಿ ಮೆಡಿಸಿನ್ಸ್, ಆಚಾರ್ಯ ಸುಶ್ರುತ ಬಂದು ಫಾದರ್ ಆಫ್ ಸರ್ಜರಿ. ಸೊ ಪಂಚಕರ್ಮನಲ್ಲಿ ಟೋಟಲ್ ಐದು ಟ್ರೀಟ್ಮೆಂಟ್ಸ್ ಇವೆ. ಫಸ್ಟ್ ಬಂದು ಹೋಮನ, ವಿರೇಚನ, ನಸ್ಯ, ಶಿರೋವಿರೇಚನ, ಗಸ್ತಿ. ಇವು 5 ಕೂಡ ಪಂಚಕರ್ಮ. ಪಂಚ ಅಂದ್ರೆ 5, ಟ್ರೀಟ್ಮೆಂಟ್. ಕರ್ಮ ಅಂದ್ರೆ ಟ್ರೀಟ್ಮೆಂಟ್. ಯಾವ ಮನುಷ್ಯ 6 ತಿಂಗಳು ಒಂದ್ಸಲ ಪಂಚಕರ್ಮ ಮಾಡ್ಕೊತಾನ ಅವ ರೋಗ ದೂರ ಇರ್ತಾನೆ. ಇದಂತ ಹೇಳಿಕೆ ಅದ. ನಮ್ಮ ಅಜ್ಜ ಅಜ್ಜಿರು ಈ ರೀತಿ ಪಂಚಕರ್ಮ ಮಾಡ್ಕೊರಿ ಅಂತ ಹೇಳಿ. ಅದು ಕೂಡ ಆಯುರ್ವೇದದಲ್ಲಿ ಬಹಳಷ್ಟು ಟ್ರೆಡಿಷನಲ್ ಆಗಿದೆ, ಟ್ರೆಡಿಷನಲ್ ಬರ್ತಿದೆ, ಮತ್ತೆ ಸೈಂಟಿಫಿಕ್ ರೀಸನ್ ಇದೆ. ಸೊ ಪಂಚಕರ್ಮ ಹೋಗೋಕ್ಕಿಂತ ಮುಂಚೆ ನಾವು ಸ್ನೇಹನ ಸುವೇದನ ಕೊಡ್ತೇವೆ. ಸ್ನೇಹನ ಸುವೇದನ ಕೊಟ್ಟು ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೇವೆ. ಪಂಚಕರ್ಮ ಹಾಕಿ ಪಶ್ಚಾತ್ಕರ್ಮ ಮಾಡ್ತೇವೆ. ಇದು ಮಾಡೋದ್ರಿಂದ ಸುಮಾರು ರೋಗಕ್ಕೆ ಇದು ಪರಿಹಾರ ಆಗಿದೆ. ಮತ್ತೆ ರೋಗ ಬರ್ಲಗತ್ತೆ ನಾವು ಪಂಚಕರ್ಮದಲ್ಲಿ ಓಡಬಹುದು. ಮತ್ತೆ ಅದೇ ಡಾಕ್ಟರ್ಸ್ ಅಸೋಸಿಯೇಷನ್ ಆಯುರ್ವೇದ ಹೇಗಿದೆ ಅಂತಂದ್ರೆ ಇದೊಂದು ಪ್ರಾಚೀನ ಪದ್ಧತಿ, ಚಿಕಿತ್ಸಾ ಪದ್ಧತಿ. ಈ ಆಯುರ್ವೇದದಲ್ಲಿ ನಾವು ಹೇಳ್ತಿರುವ ಹಾಗೆ ಬಹಳಷ್ಟು ಅಷ್ಟಾಂಗ ಆಯುರ್ವೇದ ಅಂತ ಬರ್ತದೆ. ಅಷ್ಟಾಂಗ ಆಯುರ್ವೇದ ಅಂದರೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ಊರ್ಧ್ವ, ಸಂಸ್ಟ್ರ, ಜರ, ವಶ ಅಂತಂದ್ರೆ 8 ಥರ ಬ್ರಾಂಚಸ್ ಬರ್ತವ್ರೆ ಆಯುರ್ವೇದ. ಕಾಯ ಅಂದರೆ ಜನರಲ್ ಮೆಡಿಸಿನ್, ಬಾಲ ಅಂದರೆ ಪಿಡಿಯಾಟ್ರಿಕ್ಸು, ಧಂಸ್ಟ್ರ ಅಂತಂದರೆ ಟಾಕ್ಸಿಕಾಲಜಿ, ಮತ್ತು ENT, ವಾಜೀಕರಣ ಅಂತಂದರೆ ಅಫ್ರೋಡೈಸಿಕ್ ಅಂದರೆ ಸೆಕ್ಸುವಲ್ ಡಿಸಾರ್ಡರ್ಸು ಅಥವಾ ಇನ್ಫರ್ಟಿಲಿಟಿ ಕೇಸಸಲ್ಲೂ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಇದು ಯಾಕೆ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತಂದ್ರೆ ಆಯುರ್ವೇದ ಅನ್ನೋದು ಇಟ್ ಇಸ್ ಸುಪೀರಿಯರ್ ಅಂತ ಹೇಳ್ತಾ ಇರೋದು. ನಾನು ಓಪನ್ ಆಗಿ ಹೇಳ್ತಾರೆ ಇದು ಈ ಟ್ರೀಟ್ಮೆಂಟ್ ಹೇಗಿದೆ ಅಂತಂದ್ರೆ ಸುಪೀರಿಯರ್ ಟ್ರೀಟ್ಮೆಂಟ್, ಸುಪ್ರೀಂ ಟ್ರೀಟ್ಮೆಂಟ್ ಆ್ಯಂಡ್ ಡಿವೈನ್ ಟ್ರೀಟ್ಮೆಂಟ್. ಇತ್ತೀಚೆಗೆ ಏನಾಗ್ತಿದೆಪ್ಪ ಅಂತಂದ್ರೆ ಸ್ವಲ್ಪ ಅಸಡ್ಡೆಗೆ ಒಳಗಾಗ್ತಾ ಇದ್ದೀವಿ ನಾವು ಆಯುರ್ವೇದ ಡಾಕ್ಟರ್ಸ್. BAMS ನಾವು ಎಷ್ಟು ಜನ BAMS ಡಾಕ್ಟರ್ಸ್ ಇದ್ದೀವಿ, ನಾವು ತಾಲೂಕಾ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು 10-15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇರೋದು. ಆದರೂ ಏನಂತಂದ್ರೆ ಇವರು ಡೂಪ್ಲಿಕೇಟ್ ಡಾಕ್ಟರ್ಸು ಆ ಥರ ಈ ಥರ ಏನಂತಂದ್ರೆ ನಾವು ಪೇಪರಲ್ಲಿ ನೋಡ್ತಾ ಇರೋದು ಅಥವಾ ಯಾರಾದ್ರೂ ಆಫೀಸರ್ಸ್ನ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಥರ ಆಗಬಾರ್ದು. ಯಾಕಂದರೆ ವಿ ಆರ್ ಆಲ್ಸೋ ಐಡೆಂಟಿಫೈಡ್ ಫ್ರಮ್ ದ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಸಿನ್ಸ್ ಫ್ರಮ್ 13 years ಐ ಆಮ್ ಪ್ರಾಕ್ಟಿಸಿಂಗ್ ಇನ್ ರೂರಲ್ ಏರಿಯಾ. ಯಾರೇ ಆಗಲಿ ಆಯುರ್ವೇದ ಡಾಕ್ಟರ್ಸಿಗೆ ರಿಜಿಸ್ಟರ್ಡ್ ಇದ್ದಾರಾ ಇಲ್ಲ ಅಥವಾ ಅವ್ರು KPME ಇಂದ ರಿಜಿಸ್ಟರ್ಡ್ ಇದಲ್ಲ ಅದಷ್ಟು ನೋಡಿದ್ರೆ ಹ್ಯಾರಾಸ್ಮೆಂಟ್ ಮಾಡೋ ಜರೂರತೆ ಇಲ್ಲ. ಅದು ಮಾಡಲೂಬಾರ್ದು. ಯಾಕಂದರೆ ನಮ್ಮಲ್ಲೂ ಕೂಡ NCSM ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗಿದೆ ಅಂತಂದ್ರೆ ಆಯುರ್ವೇದದ ಜೊತೆಗೆ ನಾವು ಮಾಡರ್ನ್ ಸಿಲೆಬಸ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇವನ್ ಮಾಡರ್ನ್ ಅಲ್ಲಿ ಹೇಗಿದೆ ಅಂತಂದ್ರೆ ಅನಾಟಮಿ, ರಚನಾ ಶರೀರ ಅಂತೀವಿ, ಕ್ರಿಯಾ ಶರೀರ, ಫಿಸಿಯಾಲಜಿ, ಮತ್ತೆ ಅಷ್ಟಾಂಗ ಹೃದಯ ಅಂತಂದ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್, ಮತ್ತೆ ನಾವು ಪ್ಯಾಥಾಲಜಿ ಓದ್ತಾ ಇದ್ದೀವಿ, ರೋಗ ನಿದಾನ, ಮತ್ತೆ ದ್ರವ್ಯಗುಣ ಅಂತಂದ್ರೆ ಫಾರ್ಮಾಕಾಗ್ನಸಿ, ಕಾಲಜಿ, ಮಾಡರ್ನ್, ಇವನ್ ಆಯುರ್ವೇದ. ನಾವು ಕಂಪೇರ್ ಮಾಡಿದ್ರೆ ಆಯುರ್ವೇದ ಜೊತೆ ನಾವು ಮಾಡರ್ನ್ ಓದ್ತಾ ಇದ್ದೀವಿ ಅಂತಂದ್ರೆ ವಿ ಆರ್ ಸರ್ವಿಸಿಂಗ್ ಲಾಟ್. ಬಹಳಷ್ಟು ನಾವು ಸರ್ವಿಸ್ ಮಾಡ್ತಾ ಇರೋದು. ಅದ್ರ ಜೊತೆ ನಮ್ಗೆ ಅಷ್ಟೇ ಗೌರವ ಸಿಗಬೇಕು ಅಂತ ಅನ್ಕೊಳ್ತಾ ಇರೋದು. ಮತ್ತು ಇನ್ನೊಂದು ಅಕ್ಯೂಟ್ ಡಿಸಾರ್ಡರ್ಸ್ ಬಂದರೆ ನಾವು ವಿ ಆರ್ ಯೂಸಿಂಗ್ ದ ಎಮರ್ಜೆನ್ಸಿ ಮೆಡಿಸಿನ್ಸ್. ಅದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ನಮ್ಗೆ ಸಪ್ರೇಟ್ ಸಬ್ಜೆಕ್ಟ್ ಇದೆ. ಕಾಯ ಚಿಕಿತ್ಸಾ 3ನೇ ಪೇಪರ್ ಅಂತ ಬರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಎ ಅತ್ಯಯಿಕ ಚಿಕಿತ್ಸಾ ಅಂತ ಬರುತ್ತೆ. ಅದು ಯೂಸ್ ಮಾಡ್ಕೊಂಡು ನಾವು ಇಂಟಿಗ್ರೇಷನ್ ಅಲ್ಲಿ ನಾವು ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಇಂಜುರಿ ಪೇಷಂಟ್ ಬಂದರೆ ನಾವು TT ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ. ವಿ ಆರ್ ಟೇಕಿಂಗ್ ದ ಹೆಲ್ಪ್ ಫ್ರಮ್ ದ ಅಲೋಪತಿ. ಎಮರ್ಜೆನ್ಸಿ ಪೇನ್ ಕಡಿಮೆ ಆಗುತ್ತೆ ನಾವು ಲಿಮಿಟೆಡ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಕ್ರೋನಿಕ್ ಡಿಸಾರ್ಡರ್ ಅಲ್ಲಿ ನಾವು ಪ್ಯೂರ್ ಆಯುರ್ವೇದ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ವಿ ಆರ್ ಗಿವಿಂಗ್ ದ ರಿಸಲ್ಟ್ ಆಲ್ಸೋ. ಪೇಷಂಟ್ಗಳ ರೆಸ್ಪಾನ್ಸ್ ಹೇಗಿದೆ ಅಂತಂದ್ರೆ ನಾನು 13 ವರ್ಷದ ಸರ್ವಿಸ್ ಅಲ್ಲಿ ನಾನು ಕಿಡ್ನಿ ಡಿಸಾರ್ಡರ್ ಬಗ್ಗೆ ಜಾಸ್ತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಕಿಡ್ನಿ ಡಿಸಾರ್ಡರ್ಸ್ ಅಲ್ಲಿ ನಾನು ಇನಿಷಿಯಲಿ ಸ್ವಲ್ಪ ಪೇಷಂಟ್ ಕಡಿಮೆ ಇದ್ರು ವಿ ಆರ್ ಗೆಟಿಂಗ್ ಲಾಟ್ ಆಫ್ ಪೇಷಂಟ್ಸ್. ಸ್ಟೋನ್ ಪೇಷಂಟ್ ಆಗಲಿ, ಕ್ಯಾಲ್ಕುಲಸ್, ಕಿಡ್ನಿ ಫೇಲ್ಯೂರ್, ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ, ಯೂರಿಯಾ ಜಾಸ್ತಿ ಆಗುತ್ತೆ,
ಆಪರೇಟಿವ್ ಹೋಗಿ ಬಂದ್ರು ಅಥವಾ ಪೋಸ್ಟ್ ಆಪರೇಟಿವ್ ಇದ್ರೂ ನಮ್ಮ ಹತ್ರ ಬರ್ತಾ ಇದ್ದಾರೆ. ಕ್ಯಾಲ್ಕುಲಸ್, ಕಿಡ್ನಿ ಸ್ಟೋನ್ ಕ್ಯಾಲ್ಕುಲಸ್, ವಿ ಆರ್ ಗಿವಿಂಗ್ ದ ಸರ್ವಿಸ್. ಮತ್ತೆ ಅದರ ಜೊತೆ ಗಾಲ್ ಬ್ಲಾಡರ್ ಸ್ಟೋನ್ಸ್, ಯಾಕಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ ಸರ್ಜರಿ ಇಸ್ ಆಪ್ಷನ್, ದೇರ್ ಇಸ್ ನೋ ಆಪ್ಷನ್ ಅಂತ ಹೇಳ್ತಾರೆ. ನಾವು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಇನ್ನೊಂದು ಲಿವರ್ ಡಿಸಾರ್ಡರ್ಸ್ ನೋಡ್ರಿ, ಪ್ರತಿಯೊಂದು ಮೆಡಿಸಿನ್ ಸ್ಟ್ರಿಪ್ ಮೇಲೆ ಇಂಜುರಿಯಸ್ ಟು ಲಿವರ್ ಅಂತ ಹೇಳ್ತಾ ಇರೋದು. ಬಟ್ ನಮ್ಮ ಆಯುರ್ವೇದ ಹಾಗಿಲ್ಲ. ವಿ ಆರ್ ಗಿವಿಂಗ್ ದ 100% ರಿಸಲ್ಟ್ ಆಯುರ್ವೇದ ಲಿವರ್ ಡಿಸಾರ್ಡರ್ಸ್ ಅಂಡ್ ವಿ ಆರ್ ಪ್ರೊಟೆಕ್ಟಿಂಗ್. ಏನು ಬರ್ಲಾರ್ದಾಗ ನಾವು ಏನಂತಂದ್ರೆ ಅದಕ್ಕೆ ಅಂತಾರೆ ನೋಡ್ರಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾವು ಚಿಕಿತ್ಸೆಗೆ ಮುಂಚೆ ಪ್ರಿವೆನ್ಷನ್ ಮಾಡೋದು ಆಯುರ್ವೇದದಲ್ಲೇ, ಬೇರೆ ಕಡೆ ಎಲ್ಲೂ ಇಲ್ಲ. ಅದಕ್ಕಾಗಿ ನಾನು ಯಾಕೆ ಆಯುರ್ವೇದ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂತಂದ್ರೆ, ಇದು ಆಯುರ್ವೇದ ಜಾಗೃತಿ ಅಭಿಯಾನ. ನಾವು ಡಾಕ್ಟರ್ಸ್ಗಳು, ನೀವು ಪೇಷಂಟ್ಗಳಾಗಲಿ ಅಥವಾ ಬೇರೆ ಬೇರೆ ರೋಗಿಗಳಾಗಲಿ, ಸಮಾಜ ನಮ್ಗೆ ಎಷ್ಟು ಗೌರವ ಕೊಡ್ತದ ಅಷ್ಟು ನಮಗೆ ಉತ್ಸಾಹ ಬರ್ತದೆ ಚಿಕಿತ್ಸೆ ಕೊಡೋದಕ್ಕೆ, ಅಥವಾ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೆಲಸ ಮಾಡೋದಕ್ಕೆ, ಅಥವಾ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್. ನೋಡ್ರಿ, ನಾವು ಎಷ್ಟು ಸಾಕಷ್ಟು ಜನ ನಾವು ಗ್ರಾಮೀಣ ಪ್ರದೇಶದಲ್ಲಿ, ತಾಲೂಕು ಪ್ರದೇಶದಲ್ಲಿ ಆಯುರ್ವೇದ ಡಾಕ್ಟರ್ಸೇ ಇದ್ದಾರೆ. ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಮಿಸ್ಯೂಸಿಂಗ್ ದ BAMS ನೇಮ್. ದೇ ಡೋಂಟ್ ಹ್ಯಾವ್ ದ ಡಿಗ್ರಿ ಬಟ್ ದೇ ಆರ್ ಮಿಸ್ಯೂಸಿಂಗ್. ಅದು ತಗೊಂಡು ನಾವು BAMS ಡಾಕ್ಟರ್ಸ್ ಫೇಕ್ ಇದ್ದಾರೆ, ಕ್ವ್ಯಾಕ್ ಇದ್ದಾರೆ ಅಂತ ಹೇಳೋದು ತಪ್ಪು ಅನಿಸ್ತದೆ ನನಗೆ. ಯಾಕಂದ್ರೆ RGH ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿದಿಂದ ನಾವು 4.5 years ಡಿಗ್ರಿ ಮಾಡಿ 1 ವರ್ಷ ಏನಂದ್ರೆ ಅಲೋಪತಿ ಆಯುರ್ವೇದ ಎರಡು ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿರೋದು. ಮತ್ತು ಅದರಲ್ಲಿ ಯಾರಾದರೂ 5 ವರ್ಷ 10 ವರ್ಷ 15 ವರ್ಷ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ, ಅವ್ರಿಗೆ ಗೌರವ ಕೊಟ್ಟರೆ ಒಳ್ಳೆಯದು. ಆಯ್ತು, ಇನ್ನೊಂದೇನದ ಅಂದ್ರೆ ಕ್ರೋನಿಕ್ ಡಿಸೀಸ್ ಬಗ್ಗೆ ನಾವು ಬಹಳಷ್ಟು ಫೋಕಸ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ. ಕ್ರೋನಿಕ್ ಡಿಸೀಸಸ್, ಯಾಕಂದ್ರೆ ಬೇರೆ ಸಿಸ್ಟಮ್ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಇಲ್ಲಿ. ಆಯುರ್ವೇದ ಸಿಸ್ಟಮ್ ಬಗ್ಗೆ, ಆಯುರ್ವೇದ ಸಿಸ್ಟಮ್ ಅಲ್ಲಿ ಕ್ರೋನಿಕ್ ಡಿಸಾರ್ಡರ್, ರೀನಲ್ ಡಿಸಾರ್ಡರ್ಸ್ ಆಗಲಿ, ಅಂದ್ರೆ ಕಿಡ್ನಿ ಡಿಸಾರ್ಡರ್ಸ್ ಆಗಲಿ, ಮತ್ತೆ ಲಿವರ್ ಡಿಸಾರ್ಡರ್ಸ್ ಆಗಲಿ, ಗ್ಯಾಸ್ಟ್ರೋಎಂಟ್ರಾಲಜಿ, ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಇನ್ ಗ್ಯಾಸ್ಟ್ರೋಎಂಟ್ರಾಲಜಿ. ಐ ಆಮ್ ರೈಟಿಂಗ್ ದ ಒಂದು ಬುಕ್ ಬರಿತಾ ಇದ್ದೀನಿ ನಾನು, ಕನ್ನಡದಲ್ಲೇ ಬರಿತಾ ಇರೋದು. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತಂದ್ರೆ ಕಿಡ್ನಿ ಡಿಸಾರ್ಡರ್ಸ್ ಆಗಲಿ ಅಥವಾ ಇದು ಏನೇ ಆಗಲಿ, ನಾವು ಯಾವ್ದು ಬೇಸ್ ತಗೋತಾ ಇದೀವಿ ಅಂದ್ರೆ ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತೆ ಅಷ್ಟಾಂಗ ಹೃದಯ, ಇವು ಏನು ನಮ್ಮ ಬೃಹತ್ ಸಂಹಿತ ಇವೆ ಆಯುರ್ವೇದದಲ್ಲಿ. ಫಾದರ್ ಆಫ್ ಮೆಡಿಸಿನ್ ಚರಕ, ಫಾದರ್ ಆಫ್ ಸರ್ಜರಿ ಸುಶ್ರುತ, ಮತ್ತೆ ಜನರಲ್ ಪ್ರಿನ್ಸಿಪಲ್ ಅಲ್ಲಿ ಅಷ್ಟಾಂಗ ಹೃದಯ. ಇವು 3 ತಗೊಂಡು ನಾವು ಅದಕ್ಕೊಂದು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಏನದಂದ್ರೆ ಚಿಕಿತ್ಸೆ ಈಸಿ ಗೋಯಿಂಗ್ ಚಿಕಿತ್ಸೆ ಪದ್ಧತಿ ನಾವು ಬರಿತಾ ಇದ್ದೀವಿ. ಅದಕ್ಕೇನಾದ್ರೆ ನಿಮ್ಮೆಲ್ಲ ಪತ್ರಿಕಾ ಬಾಂಧವರು ನಮ್ಗೆ ಹೆಲ್ಪ್ ಇರಬೇಕು, ಸಹಾಯ ಇರಬೇಕು. ಒಂದು ಒಳ್ಳೆ ರೀತಿಯಲ್ಲಿ ನಮಗೂ ಒಳ್ಳೆ ರೀತಿಯಲ್ಲಿ ಗೌರವ ಸಿಗ್ಬೇಕಂತ ನಾನು ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಇದೆ, ಯಾವ ರೀತಿ ಊಟ ಸೇವಿಸಬೇಕು, ಯಾವ ರೀತಿ ನಾವು ದಿನ ಬೆಳಗಾದ್ರೆ ಯಾವ ತರ ಇರಬೇಕು, ಎಷ್ಟು ಗಂಟೆ ನಿದ್ರೆ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಯಾವ ತರ ಆಹಾರ ತಿನ್ಬೇಕು, ಇದೆಲ್ಲ ಎಕ್ಸ್ಪ್ಲನೇಷನ್ ಆಯುರ್ವೇದದಲ್ಲಿ ಸಿಗುತ್ತೆ. ಹಾಗಾಗಿ ಆಯುರ್ವೇದ ಅಂದ್ರೆ ಇನ್ ಜನರಲ್ ಕಂಪ್ಲೀಟ್ ಸೈನ್ಸ್. ಕಂಪ್ಲೀಟ್ ಸೈನ್ಸ್ ಅಂದ್ರೆ ಎಲ್ಲ ಇದೆ, ಯಾವ ತರ ಊಟ, ನಿದ್ದೆ, ಫ್ರಮ್ ಬರ್ತ್ ಟು ಡೆತ್ ಏನೇನಿದೆ ಎಲ್ಲ ತರ ಎಕ್ಸ್ಪ್ಲನೇಷನ್ ನಮ್ಗೆ ಸಿಗುತ್ತೆ ಆಯುರ್ವೇದದಲ್ಲಿ. ಆ ತರ ಬೇರೆ ಸಿಸ್ಟಮ್ ಅಲ್ಲಿ ಸಿಗೋದು ನನಗಂತೂ ಡೌಟ್ ಇದೆ, ನಮ್ಮಲ್ಲಂತೂ 100% ಇದೆ. ಆಮೇಲೆ ಕೆಲವೊಂದು ಕಾಯಿಲೆಗಳಿಗಿದೆ, ಈ ತರ ಹೇಳಲಿ ಎಲ್ಲ ಕಾಯಿಲೆಗೆ ಇದೆ ಅಂತಿಲ್ಲ. ಕೆಲವೊಂದು ಕ್ರಾನಿಕ್ ಡಿಸೀಸ್ ಅಂತಂದ್ರೆ ಬಹಳ ದಿನದಿಂದ ಇರ್ತಕ್ಕಂಥ ರೋಗಗಳು. ಈಗ ಎಕ್ಸಾಂಪಲ್ ಪಕ್ಷಾಘಾತ, ಪ್ಯಾರಲೈಸಿಸ್, ಲಕ್ವ ಅಂತ ಏನ್ ಹೇಳ್ತಾರೆ, ಸೊ ಅದಕ್ಕೆ ಬೆಸ್ಟ್ ರಿಸಲ್ಟ್ ಇದೆ ಆಯುರ್ವೇದದಲ್ಲಿ. ಅದು ಏನಂದ್ರೆ ಪಂಚಕರ್ಮ, ಮಸಾಜ್ ಮಾಡೋದು, ಸ್ಟೀಮ್ ಕೊಡೋದು, ಆಮೇಲೆ ಕೆಲವೊಂದು ಯೋಗ ಇದೆ, ಎಕ್ಸರ್ಸೈಸ್ ಮಾಡೋದು, ಅದ್ರ ಜೊತೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್, ವಾತ ಕಮ್ಮಿ ಆಗೋದು, ಪೇನ್ ಕಮ್ಮಿ ಆಗೋದು. ಆಮೇಲೆ ಆ ಮೆಡಿಸಿನ್ ನಾವು ಬರೀ 8 ದಿವಸ, 1 ವಾರ, 1 ವರ್ಷ ಇಲ್ಲ, ನೀವು 10 ವರ್ಷನೂ ಆ ಮೆಡಿಸಿನ್ ತಗೊಂಡ್ರೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, 100% ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾವುದೇ ತರ ಯಾವುದೇ ಕಿಡ್ನಿ ಆಗ್ಲಿ, ಲಿವರ್ ಆಗ್ಲಿ ಡ್ಯಾಮೇಜ್ ಏನೂ ಆಗೋದಿಲ್ಲ. ಯಾಕಂತಂದ್ರೆ ಅವೆಲ್ಲ ನಮ್ದು ಇವು ಜಡಿಬೂಟಿ, ಇವೆಲ್ಲ ಗಿಡಮೂಲಿಕೆಗಳಿಗೆ ತಗೊಳ್ಳೋದು, ಅದು ನಮ್ದು ಒಂಥರ ಊಟದ ಥರನೇ. ಸೊ ಅದು ನೀವು 10 ವರ್ಷನೂ ಕಂಟಿನ್ಯೂ ಆಗಿ ತಗೋರಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಹಾಗಾಗಿ ಕ್ರಾನಿಕ್ ಡಿಸೀಸ್ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಆಯುರ್ವೇದದಲ್ಲಿ, ಎಸ್ಪೆಷಲಿ ಲಕ್ವಾ. ಆಮೇಲೆ ಪೈಲ್ಸ್, ಫಿಶುಲಾ ಅಂತ ಏನಂತಾರ, ಮುಲಾದಿ, ಮೂಲವ್ಯಾಧಿ ಅಂತ ಹೇಳ್ತಾರಲ್ಲ, ಅದಕ್ಕಂತೂ ಬೆಸ್ಟ್ ರಿಸಲ್ಟ್ ಇದೆ ಆಯುರ್ವೇದದಲ್ಲಿ. ಯಾವ ತರ ಊಟ ಮಾಡಬೇಕು, ಈಗ ಒಂದ್ಸಲ ಆಪರೇಷನ್ ಮಾಡ್ಕೊಂಡು ಅಂತ ಹೇಳ್ಬೋದು, ಮತ್ತೆ ಅದೇ ಊಟ ಅದೇ ಮಾಡಿದ್ರೆ ಮತ್ತೆ ರಿಕರ ಆಗುತ್ತೆ. ಆಯುರ್ವೇದದಲ್ಲಿ ಆ ತರ ಇಲ್ಲ. ಆಯುರ್ವೇದದಲ್ಲಿ ಕೆಲವೊಂದು ಚೂರ್ಣ ಇದೆ, ಕೆಲವೊಂದು ಸಿರಪ್ ಇದೆ. ಈಗ ಅಭಯ ಅರಿಷ್ಟ ಅಂತಿದೆ, ತ್ರಿಫಲಾ ಚೂರ್ಣ ಅಂತಿದೆ. ಆ ಚೂರ್ಣ ನೀವು 6 ತಿಂಗಳು ಕಂಟಿನ್ಯೂ ತಗೋರಿ, ಮೋಷನ್ನು ಕ್ಲಿಯರ್ ಆಗಿರುತ್ತೆ, ಮತ್ತೆ ಏನೂ ಬೇರೆ ಸೈಡ್ ಎಫೆಕ್ಟು ಆಗಲ್ಲ, ಕಾಂಪ್ಲಿಕೇಶನ್ ಆಗಲ್ಲ. ಆಮೇಲೆ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಿದೆ. ಇವಾಗ ನಾವು ಊಟ ಯಾವ ತರ ಮಾಡ್ತಾ ಇದ್ದೇವೆ, ಮನೇಲಿ ಕಡಿಮೆ ಊಟ ತಿನ್ನೋದು, ಹೊರಗಡೆ ತಿನ್ನೋದು, ಮೈದಾ, ಪಿಜ್ಜಾ, ಬರ್ಗರ್,
ಇದೆಲ್ಲ ಬಹಳ ಇದು ಆಗುತ್ತೆ. ಇದರಿಂದ ಏನಾಗುತ್ತೆ, ಡೈಜೆಷನ್ ಆಗಲ್ಲ. ಡೈಜೆಷನ್ ಆಗಲಾರ್ದಕ್ಕೆ ಇವು ಮುಲಾದಿ ಇವೆಲ್ಲ ಕಾಯಿಲೆಗಳು ಬರುತ್ತೆ. ಸೊ ಆಯುರ್ವೇದದಲ್ಲಿ ಆಹಾರ ಪದ್ಧತಿನೂ ಹೇಳಿದ್ದಾರೆ. ಈ ಮುಲಾದಿ ಪೈಲ್ಸ್ ಇದೆ, ಆ ಮನುಷ್ಯ ಯಾವ ತರ ಊಟ ಮಾಡಬೇಕು, ಆ ಮನುಷ್ಯ ನೀರ್ ಎಷ್ಟು ಕುಡಿಬೇಕು, ಎಷ್ಟು ಗಂಟೆ ಮಲ್ಕೋಬೇಕು. ಒಂದ್ ವೇಳೆ ನಾವು ಅದು ಕ್ರಮನ ನಮ್ದು ಆಯುರ್ವೇದಿಕ್ ಡಾಕ್ಟರ್ಸ್ ನಾವು ಟ್ರೀಟ್ಮೆಂಟ್ ಜೊತೆ ಇದನ್ನು ಹೇಳಿ ಕಳ್ಸಿರ್ತೀವಿ. ಪಥ್ಯ ಏನ್ ಮಾಡ್ಬೇಕು, ಯಾವ್ದು ತಿನ್ಬಾರ್ದು. ಅದ್ರಲ್ಲಿಂದ 50% ಡಿಸೀಸ್ ಅಲ್ಲೇ ಕ್ಯೂರ್ ಆಗುತ್ತೆ. 50% ಮೆಡಿಸಿನು, ಇನ್ 50% ಏನ್ ಊಟ ಮಾಡ್ಬೇಕು, ಏನ್ ಊಟ ಮಾಡಬಾರ್ದು, ಯಾವ ರೀತಿ ನಡ್ಕೋಬೇಕು, ಅದರಲ್ಲೇ 50% ರಿಸಲ್ಟ್ ಇದೆ. ಆಮೇಲೆ ಲೈಫ್ ಸ್ಟೈಲ್ ಡಿಸಾರ್ಡರ್, ಬೊಜ್ಜುತನ ಅಟ್ ಪ್ರೆಸೆಂಟ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.